ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ 8 ನಾಟ್ಗಳು ನಾವು ಬ್ಯಾಸ್ಕೆಟ್ ಹಾಕೋಕ್ಕೆ ಯೂಸ್ ಮಾಡೋ 8 ನಾಟ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ನಾನು ಮಿನಿ ಬ್ಯಾಸ್ಕೆಟ್ ಟ್ಯುಟೋರಿಯಲ್ನಲ್ಲಿ ನಿಮಗೆ ಈ ಬ್ಯಾಸ್ಕೆಟ್ಗಳನ್ನ ಈ ನಾಟ್ಗಳು ಯೂಸ್ ಮಾಡಿ ಹೇಗೆ ಬ್ಯಾಸ್ಕೆಟ್ ಹಾಕೋದು ಅಂತಲೂ ಸಹ ಮುಂದಿನ ವಿಡಿಯೋಸ್ಗಳಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಕಲರ್ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಮೊದಲನೇ ನಾಟ್ ನಾವು ಬ್ಯಾಸ್ಕೆಟ್ ನಾಟ್ ಹಾಕ್ತಾ ಇದ್ದೀವಿ. ಅದಕ್ಕೆ ನಾನು 2 ವೈರ್ ತೊಗೊಂಡಿದ್ದೀನಿ, 2 ಪೀಸ್ ವೈರ್ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಫೋಲ್ಡ್ ಮಾಡಿದಾಗ ಉಲ್ಟಾ ಇರೋ ಸೈಡು ಅಂದರೆ ಹಳ್ಳ ಇದೆಯಲ್ಲ ಅದು ನಮ್ಮ ರೈಟ್ ಸೈಡಲ್ಲಿರಲಿ, ಈ ದಿಬ್ಬ ಇದೆಯಲ್ಲ ಉಬ್ಬಿರೋ ಸೈಡು ನಮ್ಮ ಲೆಫ್ಟ್ ಸೈಡಲ್ಲಿ ಇರಬೇಕು. ಇದನ್ನು ಸಹ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಈ ಬಲಭಾಗದಲ್ಲಿ ಇದೆಯಲ್ಲ ಈ ವೈರ್ನ ಲೂಪ್ ಇದೆಯಲ್ಲ ಅದರೊಳಗಡೆ ಈ ಎಡಭಾಗದ ವೈರ್ನ ತರಬೇಕು. ನಂತರ ಈ ಹಳ್ಳ ಇರೋ ಸೈಡನ್ನ ಮೇಲ್ಭಾಗಕ್ಕೆ ತೊಗೊಂಡೋಗಿ ಈ ಕಡೆ ಸೈಡಲ್ಲಿ ಇದೆಯಲ್ಲ ಲೂಪ್ ನಾವು ತೊಗೊಂಡಿದ್ದೀವಲ್ಲ, ಈ ಕಡೆ ಸೈಡ್ ಲೂಪ್ ಇದೆಯಲ್ಲ ಇದರಲ್ಲಿ ಹಳ್ಳ ಇದೆಯಲ್ಲ ಆ ಲೂಪ್ನ ಇದರೊಳಗಡೆ ಹಾಕ್ಕೊಂಡು ನಾವು ನಾಟ್ ಹಾಕೋಬೇಕು, ಎಳ್ಕೋಬೇಕು ನೀಟಾಗಿ. ಇದು ಬಾಕ್ಸ್ ನಟ್. ಮೊದಲನೇ ನಟ್ ನಾವು ಹಾಕಿರೋದು ಬಾಕ್ಸ್ ನಟ್ಟು. ಎರಡನೇ ನಾಟ್ ಬಂದು ಜಾಸ್ಮಿನ್ ನಾಟ್. ಅದು ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಅದನ್ನು ಸಹ ಫೋಲ್ಡ್ ಮಾಡ್ಕೋಬೇಕು. ನಾವು ಬಾಕ್ಸ್ ನಾಟ್ ಹಾಕಬೇಕಾದ್ರೆ ಈ ಹಳ್ಳ ಇರೋದು ರೈಟ್ ಸೈಡಲ್ಲಿತ್ತು, ಹಳ್ಳ ಇರೋ ಸೈಡು ರೈಟ್ ಸೈಡಲ್ಲಿತ್ತು, ಆದರೆ ಈಗ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಇದನ್ನು ಸಹ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈಗ ಇವೆರಡನ್ನೂ ಹಾಕಿ ಇಂಟು ಶೇಪಲ್ಲಿ ಇಟ್ಕೋಬೇಕು. ಲೂಪ್ನ ಕಾಣ್ತಿದೆಯಲ್ಲ ಈ ರೀತಿ ಇಂಟು ಶೇಪಲ್ಲಿ ಇಟ್ಕೊಳ್ಳಿ. ಈಗ ಈ ಹಳ್ಳ ಇದೆಯಲ್ಲ ಈ ಸೈಡಲ್ಲಿ ಹಳ್ಳ ಇರೋ ಸೈಡಲ್ಲಿ ಇರೋದನ್ನ ಈಗ ಮೇಲ್ಭಾಗ ತಂದು ಈ ರೀತಿ ಹಾಕೋಬೇಕು. ಮತ್ತು ಈ ಸೈಡಲ್ಲಿ ಇದೆಯಲ್ಲ ಹಳ್ಳ ಇರೋ ಸೈಡು ಇವು 2 ಲೂಪ್ ಒಳಗೆ ಹೋಗಬೇಕು. ಕಾಣ್ತಿದೆಯಲ್ಲ ಇವೆರಡು ಲೂಪ್ ಒಳಗಡೆ ಹಾಕ್ಕೋಬೇಕು. ಇದ್ರೊಳಗೆ ಹಾಕಿ ಮತ್ತು ಎರಡನೇ ವೈರೊಳಗೂ ಸಹ ಹಾಕ್ಕೊಂಡು ಎಳ್ಕೋಬೇಕು. ನೋಡಿ, ಇದು ಜಾಸ್ಮಿನ್ ನಾಟ್. ಇದು ಮಲ್ಲಿಗೆ ಮೊಗ್ಗಿನ ಶೇಪಲ್ಲಿ ಇರೋದ್ರಿಂದ ಇದಕ್ಕೆ ಜಾಸ್ಮಿನ್ ನಾಟ್ ಅಂತೀವಿ. ಈಗ ಮೂರನೇ ನಾಟ್ ಬಂದು ಆಮ್ಲಾ ನಾಟ್. ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ವೈಟ್ ಕಲರ್ ವೈರ್ನ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಬಾಕ್ಸ್ ನಾಟ್ಗೆ ಹಾಕ್ತೀವಲ್ಲ ಅದೇ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಹಳ್ಳ ಇರೋ ಸೈಡು ರೈಟ್ ಸೈಡಲ್ಲಿರಲಿ, ಉಬ್ಬಿರೋಂಥ ಸೈಡು ನಮ್ಮ ಲೆಫ್ಟ್ ಸೈಡಲ್ಲಿರಲಿ. ಈಗ ಗ್ರೀನ್ ಕಲರ್ ವೈರ್ನೂ ಸಹ ನಾನು ಅದೇ ರೀತಿ ಫೋಲ್ಡ್ ಮಾಡ್ಕೋತೀನಿ ಸೆಂಟ್ರಿಗೆ. ಇವೆರಡನ್ನ ಈ ಗ್ರೀನ್ ಕಲರ್ ವೈರ್ ಇದೆಯಲ್ಲ ಅದರೊಳಗಡೆ ಈ ವೈಟ್ ಕಲರ್ ವೈರ್ನ ಬರಬೇಕು. ಈ ಥರ ಇಂಟು ಶೇಪಲ್ಲಿ ಇಟ್ಕೋಬೇಕು. ಇನ್ನು ಯೆಲ್ಲೋ ಕಲರ್ ವೈರು ಅದೇ ಥರ ಫೋಲ್ಡ್ ಮಾಡಿ ಈ 2 ವೈರ್ಗಳನ್ನ ಸೇರಿಸಿ ತರಬೇಕು. ಅದೇ ರೀತಿ ಇಟ್ಕೊಳ್ಳಿ. ಇದನ್ನು ಸಹ ಅದೇ ರೀತಿ ಇಟ್ಕೋಬೇಕು. ಈಗ ವೈಟ್ ಕಲರ್ ವೈರ್ ಇದೆಯಲ್ಲ ಅದನ್ನು ಈ ರೀತಿ ಮೇಲ್ಭಾಗ ತರಬೇಕು. ಇದನ್ನು ಎಲ್ಲೂ ಸೇರಿಸಲ್ಲ ನಾವು. ಈ ಗ್ರೀನ್ ಕಲರ್ ವೈರ್ ಇದೆಯಲ್ಲ ಅದನ್ನು ಗ್ರೀನ್ ಕಲರ್ ಹಳ್ಳ ಇರೋ ಸೈಡ್ ಇದೆಯಲ್ಲ ಅದನ್ನು ಈ ವೈಟ್ ಕಲರ್ ಲೂಪ್ ಒಳಗೆ ಹಾಕ್ಕೋಬೇಕು. ಮತ್ತು ಈ ಯೆಲ್ಲೋ ಕಲರ್ ಇದೆಯಲ್ಲ ಅದನ್ನು ಈ ವೈಟು ಮತ್ತು ಗ್ರೀನು ಎರಡರೊಳಗೂ ಹಾಕ್ಕೋಬೇಕು. ಈಗ ನಾಟ್ನ ಟೈಟ್ ಮಾಡ್ಕೊಳ್ಳಿ. ಕಾಣ್ತಿದೆಯಲ್ಲ ಇದನ್ನು ಆಮ್ಲಾ ನಾಟ್. ಇಲ್ಲೊಂದು ಫ್ಲವರ್ ಥರ ಬರುತ್ತಲ್ಲ ಇದನ್ನು ನಾವು ಆಮ್ಲಾ ನಾಟ್ ಅಂತೀವಿ. ಈಗ ನಾನು ಬಿಗ್ ಸೈಜ್ ಜಾಸ್ಮಿನ್ ನಾಟ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಅದನ್ನು ಸಹ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಆದರೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದು ಹಳ್ಳ ಇರೋದು ನಮ್ಮ ರೈಟ್ ಸೈಡ್ ಬರೋ ಥರ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಆದರೆ ಇದನ್ನ ಈ ಸೈಡ್ ಅಂದರೆ ನಮ್ಮ ಲೆಫ್ಟ್ ಸೈಡ್ ಬರೋ ಥರ ಫೋಲ್ಡ್ ಮಾಡ್ಕೋಬೇಕು. ಅದೇ ಥರ ಗ್ರೀನ್ ವೈರ್ನು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಇಂಟು ಶೇಪಲ್ಲಿ ಇಟ್ಕೊಳ್ಳಿ. ಅದು ಸಹ ಹಳ್ಳ ಇರೋದು ಲೆಫ್ಟ್ ಸೈಡಲ್ಲಿ ಬರಬೇಕು, ಆ ರೀತಿ ನೋಡ್ಕೊಳ್ಳಿ. ಮತ್ತು ರೆಡ್ ಕಲರ್ ವೈರ್ನು ಸಹ ಈ 2 ಲೂಪ್ ಒಳಗೆ ಹಾಕ್ಕೊಂಡು ಅದನ್ನು ಸಹ ಇಂಟು ಶೇಪಲ್ಲಿ ಇಟ್ಕೊಳ್ಳಿ. ಈಗ ಈ ವೈಟ್ ಕಲರ್ ಹಳ್ಳ ಇದೆಯಲ್ಲ ಅದನ್ನು ಮೇಲೆ ತಂದು ಈ ವೈಟ್ ಕಲರ್ ಲೂಪ್ ಒಳಗೆ ಹಾಕೋಬೇಕು. ಈ ಗ್ರೀನ್ ಕಲರ್ ವೈರ್ ಇದೆಯಲ್ಲ ಅದನ್ನು ಈ ವೈಟು ಮತ್ತು ಗ್ರೀನು ಎರಡರೊಳಗೂ ಹಾಕೋಬೇಕು. ಈಗ ರೆಡ್ ಕಲರ್ ವೈರ್ ಇದೆಯಲ್ಲ ಅದನ್ನು ವೈಟು ಗ್ರೀನು ಮತ್ತು ರೆಡ್ ಕಲರ್ ಲೂಪ್ ಇದೆಯಲ್ಲ
ಅದರೊಳಗೂ ಸಹ ಅದರೊಳಗೆ ಹಾಕೋಬೇಕು. ಈ ರೀತಿ ಹಾಕೊಂಡ ಮೇಲೆ ಎಳ್ಕೋಬೇಕು. ನಿಧಾನಕ್ಕೆ ಎಳ್ಕೊಳ್ಳಿ. ಕಾಣ್ತಿದೆಯಲ್ಲ, ಇದು ಬಿಗ್ ಸೈಜ್ ಜಾಸ್ಮಿನ್ ನಾಟ್. ದಪ್ಪ ಮಲ್ಲಿಗೆ ಮೊಗ್ಗು ಥರ ಕಾಣ್ತಿದೆಯಲ್ಲ, ಅದರಿಂದ ಇದನ್ನ ದೊಡ್ಡ ಮಲ್ಲಿಗೆ ರೀತಿ ಮೊಗ್ಗಿನ ರೀತಿ ಕಾಣುತ್ತೆ. ಅದಕ್ಕೋಸ್ಕರ ಬಿಗ್ ಸೈಜ್ ಜಾಸ್ಮಿನ್ ನಾಟ್ ಅಂತೀವಿ. ಈಗ 4 ನಾಟ್ ಆಯಿತು. 5ನೇ ನಾಟ್ ಬಂದು ಶಿವನ ಕಣ್ಣಿನ ನಾಟ್. ಅದು ಹೇಗೆ ಹಾಕೊಳ್ಳೋದು ಅಂತ ತಿಳಿಸ್ತೀನಿ ನೋಡಿ. ಮಾಮೂಲಿ ಫಸ್ಟು ನಾಟ್ ಹಾಕ್ತೀವಲ್ಲ, ಅದನ್ನು ನಾರ್ಮಲ್ ಕಾಣ್ತಿದೆಯಲ್ಲ, ನಾರ್ಮಲ್ ಬಾಕ್ಸ್ ನಾಟ್ ಹಾಕೋಬೇಕು. ಈ ರೀತಿ ನಾರ್ಮಲ್ ಬಾಕ್ಸ್ ನಾಟ್ ಹಾಕ್ಕೊಳ್ಳಿ. ಈಗ ಫಸ್ಟು ನಾವು ಈ ನಾರ್ಮಲ್ ಬಾಕ್ಸ್ ನಾಟ್ಗೆ ಈ ರೀತಿ ಫೋಲ್ಡ್ ಮಾಡ್ತೀವಿ ಅಲ್ವಾ, ಹಳ್ಳ ಇರೋದು ನಮ್ಮ ರೈಟ್ ಸೈಡ್ ಬರೋ ಥರ. ಆದರೆ ಈ ನಾಟ್ಗೆ 2ನೇ ನಾಟ್ ಹಾಕಬೇಕಾದ್ರೆ ನಾವು ಉಲ್ಟಾ ಇಟ್ಕೋಬೇಕು. ಕಾಣ್ತಿದೆಯಲ್ಲ, ಈ ರೀತಿ ಲೆಫ್ಟ್ ಸೈಡಲ್ಲಿ ಹಳ್ಳ ಇರೋ ಸೈಡ್ ಬರಬೇಕು. ಆ ರೀತಿ ಇಟ್ಕೊಂಡು ಈ ರೀತಿ ತಗೋಬೇಕು. ತಗೊಂಡು ಇದನ್ನು ಈ ರೀತಿ ಎಸ್ಸು ಕಾಣ್ತಿದೆಯಲ್ಲ, ಈ ರೀತಿ ಎಸ್ ಥರ ಫೋಲ್ಡ್ ಮಾಡ್ಕೋಬೇಕು. ನಿಮ್ಗೆ ಅದು ಕಷ್ಟ ಆಯಿತು ಅಂದರೆ ಈ ರೀತಿ ತಗೋತೀವಲ್ಲ, ಹಿಂಗೆ ತಗೊಂಡು ಹಿಂಗೆ ತಗೋದ್ರೆ ಇದು ಎಸ್ ಆಗುತ್ತೆ. ಒಂದು ರೌಂಡ್ ಸುತ್ತಿ ತಗೊಂಡ್ರೆ ಈ ಎಸ್ ಈ ಥರ ಇರೋದನ್ನ ಈ ಲೂಪ್ ಒಳಗೆ ತರಬೇಕು. ಕಾಣ್ತಿದೆಯಲ್ವಾ, ಈ ಥರ ಲೂಪ್ ಒಳಗೆ ತಂದು ಈ ಕೆಳಗಡೆ ಹಳ್ಳ ಇರೋ ಸೈಡ್ನ ಈ ಎಸ್ ಒಳಗಡೆ ರೆಡ್ ಕಲರ್ ಲೂಪ್ ಇದೆಯಲ್ಲ ಹೊರಗಡೆ ತಂದ್ವಲ್ಲ, ಅದರೊಳಗಡೆ ತರಬೇಕು. ತಂದು ಟೈಟ್ ಮಾಡ್ಕೊಳ್ಳಿ. ಈಗ ನೋಡಿ, ವೈಟು ರೆಡ್ ಪಕ್ಕ ಬಂದಿದೆ. ಇಲ್ಲಿ ಒಂದು ಓಪನ್ ಬಂದಿದೆ. ಈಗ ನಿಮಗೆ ಕಾಣ್ತಾ ಇಲ್ಲ, ಆದರೆ ಮೇಲ್ಗಡೆ ಇನ್ನೊಂದು ರೋಲ್ ಬಂದಾಗ ನಮಗೆ ಇಲ್ಲಿ ಒಂದು ಕಣ್ಣು ಶೇಪ್, ಅಂದರೆ ಶಿವನ 3ನೇ ಕಣ್ಣಿದೆಯಲ್ಲ ಆ ರೀತಿ ಶೇಪ್ ಕಾಣುತ್ತೆ. ಅದಕ್ಕೋಸ್ಕರ ಇದು ಶಿವನ ಕಣ್ಣಿನ ನಾಟ್ ಅಂತ ಕರಿತೀವಿ. ಈ ನಾಟ್ ಹಾಕಬೇಕಾದ್ರೆ ನಾವು ಒಂದು ನಾರ್ಮಲ್ ನಾಟು, ಒಂದು ಈ ಥರ ಉಲ್ಟಾ ನಾಟು, ಮತ್ತೆ ನೆಕ್ಸ್ಟ್ ಹಾಕ್ಬೇಕಾದ್ರೆ ನಾರ್ಮಲ್ ನಾಟು, ಮತ್ತೆ ಒಂದು ಉಲ್ಟಾ ನಾಟ್ ಹಾಕ್ಕೊಂಡು ಹೋಗಬೇಕು. 6ನೇ ನಾಟ್ ಬಂದು ವೀಟ್ ನಾಟ್. ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ರನ್ನಿಂಗ್ ವೈರ್ ಆಗಿ ರೆಡ್ ಕಲರ್ ವೈರ್ ತೊಗೊಂಡಿದ್ದೀನಿ, ಕಟ್ ಪೀಸ್ ಆಗಿ ವೈಟ್ ಕಲರ್ ವೈರ್ ತೊಗೊಂಡಿದ್ದೀನಿ. ನೋಡಿ, ಈ ರೆಡ್ ಕಲರ್ ವೈರ್ ಹಿಂಭಾಗ ನಾವು ವೈಟ್ ಕಲರ್ ವೈರ್ನ ಇಟ್ಕೋಬೇಕು. ಬ್ಯಾಸ್ಕೆಟ್ ಹಾಕಬೇಕಾದ್ರೆ ನಾವು ಇದನ್ನ ಸಮವಾಗಿ ಇಟ್ಕೋಬೇಕು. ಆ ರೀತಿ ಇಟ್ಕೋಬೇಕು. ಈಗ ಈ ರೀತಿ ಲೂಪ್ ಮಾಡ್ಕೋಬೇಕು. ಕಾಣ್ತಿದೆಯಲ್ಲ, ಈ ರೀತಿ ಇಂಟು ಶೇಪಲ್ಲಿ ಒಂದು ರೌಂಡ್ ಲೂಪ್ ತೊಗೊಂಡು ಈ ಲೂಪ್ ಒಳಗಡೆಯಿಂದ ಈ ವೈಟ್ ಕಲರ್ ವೈರ್ನ ತಗೋಬೇಕು. ಈಗ ನಾವು ನೋಡಿ, ಈಗ ಲೂಪ್ ಆಗಿ ಈ ನಾಟ್ ಆಗಿರಲ್ಲ. ಕಾಣ್ತಿದೆಯಲ್ಲ, ಹಿಂಗೆ ಬಿಚ್ಚಿದ್ರೆ ಹಿಂಗೆ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಬಿಗಿಯಾಗಿ ಇಟ್ಕೋಬೇಕು. ನೋಡಿ, ಈ ಥರ ತಗೊಂಡು ಈ ರೀತಿ ಲೂಪ್ ಮಾಡ್ಕೋಬೇಕು. ಕಾಣ್ತಿದೆಯಲ್ಲ, ಈ ರೀತಿ ಲೂಪ್ ಮಾಡಿಕೊಂಡು ಈ ವೈರ್ನ ತಗೋಬೇಕು. ಈಗ ಅದು ನಾಟ್ ಆಗಿರಲ್ಲ, ವೀಟ್ ನಾಟ್. ಇದಕ್ಕೆ ಗೋಧಿ ನಾಟ್ ಅಂತಲೂ ಸಹ ಕರಿತೀವಿ ಕನ್ನಡದಲ್ಲಿ. ಮತ್ತೆ ಇನ್ನೊಂದು ಲೂಪ್ನ ಮಾಡ್ಕೋಬೇಕು. ಮಾಡಿಕೊಂಡು ಈ ರೀತಿ ನಾವು ಲೂಪ್ ತೊಗೊಂಡಿದ್ರೆ ಅದು ಹಿಂಭಾಗ ಇರಬೇಕು. ರನ್ನಿಂಗ್ ವೈರ್ ತೊಗೊಂಡಿದ್ರೆ ಅದು ಹಿಂಭಾಗ ಇರೋ ಥರ ನೋಡಿಕೊಂಡು ಮತ್ತೆ ನಾಟ್ ಎಳ್ಕೋಬೇಕು. ನೋಡಿ, ಇದೆ ವೀಟ್ ನಾಟ್ ಅಂತೀವಿ ಇದಕ್ಕೆ. ಫಸ್ಟು ಹಾಕ್ದಾಗ ಸ್ವಲ್ಪ ಲೂಸ್ ಇರುತ್ತೆ, ಸೆಕೆಂಡ್ ಲೈನ್ ಹಾಕ್ಬೇಕಾದ್ರೆ ಸರಿ ಹೋಗುತ್ತೆ ಅದು. ಮತ್ತು ನೋಡಿ, ಇದು ಹಿಂಬದಿಲಿ ತಗೊಂಡು ಅದೇ ಥರ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಅದರೊಳಗಡೆಯಿಂದ ಲೂಪ್ ತೊಗೋಬೇಕು. ಅದು ನಾಟ್ ಆಗಿರಲ್ಲ. ಫಸ್ಟ್ ಲೂಪು ನಾಟ್ ಆಗಲ್ಲ, 2ನೇ ಸಲ ತಗೊಳ್ಳೋ ಲೂಪ್ ಇದೆಯಲ್ಲ ಅದು ನಾಟ್ ಆಗುತ್ತೆ. ಈ ರೀತಿ ಎಳ್ಕೋಬೇಕು. ಫ್ರೆಂಡ್ಸ್, 7ನೇ ನಾಟ್ ಬಂದು ಬಿಸ್ಕೆಟ್ ನಾಟ್. ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ನಾರ್ಮಲ್ ನಾಟ್ಗೆ ನಾವು 2 ವೈರ್ ಇಟ್ಕೊಂಡು ಹಾಕ್ತೀವಿ, ಆದರೆ ಬಿಸ್ಕೆಟ್ ನಾಟ್ಗೆ 4 ವೈರ್ ಇಟ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಬಾಕ್ಸ್ ನಾಟಿಗೆ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ಹಳ್ಳ ಇರೋ ಸೈಡು ನಮ್ಮ ರೈಟ್ ಸೈಡ್ ಬರೋ ಥರ ಇಟ್ಕೋಬೇಕು. ಇನ್ನೊಂದು ವೈರ್ನು ಸಹ ಅದೇ ರೀತಿ
ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, 2 ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. 3ನೇ ವೈರ್ನ ಫೋಲ್ಡ್ ಮಾಡಿಕೊಂಡು ಈ 2 ವೈರು ಸೇರಿಸಿ ಈ ರೀತಿ ಬರಬೇಕು, ಈ ರೀತಿ ಇಟ್ಕೊಳ್ಳಿ. ನಂತರ ಈ ಹಳ್ಳ ಇರೋದನ್ನ ಮೇಲ್ಭಾಗಕ್ಕೆ ತಗೊಬನ್ನಿ, 2 ವೈರ್ನ ಹಳ್ಳ ಇರೋದನ್ನ ಮೇಲ್ಭಾಗಕ್ಕೆ ತನ್ನಿ. ಈ ರೀತಿ ಲೂಪ್ ಇರೋದು ಕಾಣೋ ಥರ ಇಟ್ಕೊಳ್ಳಿ. ಮತ್ತು ಈ ಸೈಡಲ್ಲಿ ಹಳ್ಳ ಇದೆಯಲ್ಲ, ಕ್ರೀಮ್ ಕಲರ್ ವೈರಲ್ಲಿ 3ನೇ ವೈರಲ್ಲಿ, ಅದನ್ನು ಇವೆರಡು ಲೂಪ್ ಒಳಗೆ ತಗೊಬನ್ನಿ. ಈಗ ಇದೆಯಲ್ಲ, ಈ ಮೇಲ್ಗಡೆ ಫೋಲ್ಡ್ ಮಾಡಿದ್ವಲ್ಲ, ಅದನ್ನು ಬ್ಯಾಕ್ ಸೈಡಿಗೆ ತನ್ನಿ, ಮತ್ತೆ ಹಿಂದಕ್ಕೆ ತಗೊಬನ್ನಿ. 4ನೇ ವೈರ್ನ ಅದ್ರ ಮೇಲೆ ತಗೊಳ್ಳಿ, ಮತ್ತೆ ತಗೊಂಡು ಮತ್ತೆ ಇದನ್ನು ಬಿಟ್ಟ ಮೇಲೆ ಈ ಹಳ್ಳ ಇರೋ ಸೈಡ್ ಇದೆಯಲ್ಲ, ಈ ಲೂಪ್ನ ಮತ್ತೆ ಈ ಲೂಪ್ಗಳು ಇದೆಯಲ್ಲ, ಈ ಲೂಪ್ಗಳ ಒಳಗಡೆಯಿಂದ ಮತ್ತೆ ತಗೊಬರ್ಬೇಕು. ತಂದು ನೋಟ್ನ ಟೈಟ್ ಮಾಡ್ಕೊಳ್ಳಿ. ನೋಡಿ, ಇದು ಬಿಸ್ಕೆಟ್ ನೋಟ್. ಬ್ಯಾಕ್ ಸೈಡಲ್ಲಿ ಹೀಗಿರುತ್ತೆ. ಸ್ಮಾಲ್ ಸೈಜ್ ಬಿಸ್ಕೆಟ್ ನಾಟ್ ಆಯಿತು. ಈಗ ಬಿಗ್ ಸೈಜ್ ಬಿಸ್ಕೆಟ್ ನಾಟ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನು 6 ವೈರ್ ತೊಗೊಂಡಿದ್ದೀನಿ. ಈಗ ಮೊದಲನೇ ವೈರ್ನ ನಾನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಮಾಮೂಲಿ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಅದೇ ಥರ 3 ವೈರ್ನು ನಾನು ಫೋಲ್ಡ್ ಮಾಡಿ ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ. ಈ ರೀತಿ ಪಕ್ಕದಲ್ಲಿ ಇಟ್ಕೊಳ್ಳಿ. ನಂತರ ರೆಡ್ ಕಲರ್ ವೈರ್ನ ಫೋಲ್ಡ್ ಮಾಡಿ ಈ 3 ವೈರು ಸೇರಿಸಿ ನಾನು ಒಂದು ಫಸ್ಟ್ ಲೂಪ್ ಹಾಕೋತಾ ಇದ್ದೀನಿ, ಲೂಪ್ ಒಳಗೆ ಹಾಕೋತಾ ಇದ್ದೀನಿ, ರೆಡ್ ಕಲರ್ ಲೂಪ್ ಒಳಗೆ. ಈಗ ಹಳ್ಳ ಇರೋ ಸೈಡ್ನ ಮೇಲ್ಭಾಗಕ್ಕೆ ತರಬೇಕು. ಈ 3 ವೈರ್ನ ಹಳ್ಳ ಇರೋ ಸೈಡ್ ಇದೆಯಲ್ಲ, ಅಷ್ಟನ್ನು ನಾನು ಮೇಲ್ಭಾಗಕ್ಕೆ ತರ್ತೀನಿ. ಈ ರೆಡ್ ಕಲರ್ ವೈರ್ ಲೂಪ್ ಇದೆಯಲ್ಲ, ಹಳ್ಳ ಇರೋ ಸೈಡ್ ಇದೆಯಲ್ಲ, ಅದನ್ನು ಈ 3 ಲೂಪ್ ಒಳಗಡೆ ತಗೋತಾ ಇದ್ದೀನಿ. ಈ ವೈರ್ಗಳು ತೊಗೊಂಡಾಮೇಲೆ ಬ್ಯಾಕ್ ಸೈಡ್ ಹಾಕಿದ್ದೀನಲ್ಲ, ಆ ವೈರ್ನ ಪೂರ್ತಿಯಾಗಿ ಮುಂಬದಿಗೆ ತರಬೇಕು. ಕಾಣ್ತಿದೆಯಲ್ಲ, ಈ ರೀತಿ ಮುಂಭಾಗಕ್ಕೆ ತಗೊಬನ್ನಿ. ಈಗ ರೆಡ್ ಕಲರ್ದು 5ನೇ ವೈರ್ನ ನಾನು ಮತ್ತೆ ಈ 3 ಲೂಪ್ ಒಳಗಡೆ 3 ಲೂಪ್ ಸೇರಿಸಿ ಈ ಲೂಪ್ ಒಳಗೆ ತರ್ತಾ ಇದ್ದೀನಿ. ಈಗ ಮತ್ತೆ ಹಳ್ಳ ಇರೋ ಸೈಡ್ ವೈರ್ನ ಮೇಲ್ಭಾಗಕ್ಕೆ ತರ್ತಿದ್ದೀನಿ. ಈ ರೀತಿ ತರಬೇಕು. ತಂದು ಮತ್ತೆ ಇದ್ರ ರೆಡ್ ಕಲರ್ ಹಳ್ಳ ಇರೋದನ್ನ ಈ ಲೂಪ್ ಒಳಗೆ ಹಾಕೋಬೇಕು, 3 ಲೂಪ್ ಒಳಗೂ ಹಾಕೋಬೇಕು. ಈಗ ಮತ್ತೆ ಫೋಲ್ಡ್ ಮಾಡಿದಂಥ ವೈರ್ಗಳನ್ನ ಮುಂಬದಿಗೆ ತರ್ತಿದ್ದೀನಿ. ಈಗ 4ನೇ ವೈರ್ ಇದೆಯಲ್ಲ, 6ನೇ ವೈರ್ನೂ ಸಹ ನಾನು ಅದೇ ರೀತಿ ಸೇರಿಸಿ ಲೂಪ್ ಥರ 3 ವೈರು ಸೇರಿಸಿ ಹಾಕೋತಾ ಇದ್ದೀನಿ. ಮತ್ತು ಇವನ್ನೆಲ್ಲ ಬ್ಯಾಕ್ ಸೈಡಿಗೆ ತೊಗೊಂಡೋಗ್ತಾ ಇದ್ದೀನಿ. ಪೀಸ್ ಚಿಕ್ಕದಾಗಿದೆಯಲ್ಲ, ಅದಕ್ಕೋಸ್ಕರ. ಈಗ ಮತ್ತೆ ಇವಿಷ್ಟನ್ನು ಈ ಲೂಪ್ ಒಳಗೆ ಹಾಕೋಬೇಕು. ಈಗೆಲ್ಲನೂ ನೋಟ್ನ ಟೈಟ್ ಮಾಡ್ಕೋಬೇಕು. ಈಗ ಬಿಗ್ ಸೈಜ್ ಬಿಸ್ಕೆಟ್ ನಾಟ್ ಕೂಡ ಆಯಿತು. ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಂದರೆ ನೆಕ್ಸ್ಟ್
ಬ್ಯಾಸ್ಕೆಟ್ ವೀಡಿಯೋಸ್ಗಳಲ್ಲಿ ಈ ನಾಟ್ಗಳನ್ನ ಇಟ್ಕೊಂಡು ಹೇಗೆ ಮಿನಿ ಬ್ಯಾಸ್ಕೆಟ್ ಹಾಕೋದು ಅಂತ ನಾನು ಮಿನಿ ಬ್ಯಾಸ್ಕೆಟ್ ಟ್ಯುಟೋರಿಯಲಲ್ಲಿ ತಿಳಿಸ್ಕೊಡ್ತೀನಿ. ಈಗ ಎಲ್ಲ ಥರ ನಾಟ್ಗಳನ್ನೂ ನಾವು ಹಾಕಿ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನು ಸಹ ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.